ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ. ಅದರಲ್ಲಿ ಫಸ್ಟ್ನೇ ಕ್ವಶನ್ ಕಾಸ್ ಎಚ್ ಸ್ಕ್ವೇರ್ 3t. ಈ ಕ್ವಶನಿಗೆ ನಾವು ಆನ್ಸರ್ ತಿಳಿದುಕೊಳ್ಳೋಣ. ಫಸ್ಟಿಗೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಕಾಸ್ ಎಚ್ ಸ್ಕ್ವೇರ್ 3t ಫಾರ್ಮುಲಾ ಕಾಸ್ ಎಚ್ ಎಕ್ಸ್ ಈಕ್ವಲ್ಸ್ ಟು ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡ್ ಬೈ 2. ಅಂದರೆ ಕಾಸ್ ಎಚ್ ಈ 3t ಏನಾಗುತ್ತೆ ಎಕ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಈ ಕಾಸ್ ಎಚ್ ಎಕ್ಸ್ದು ಫಾರ್ಮುಲಾ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡ್ ಬೈ 2. ಇದು ಫಾರ್ಮುಲಾ. ಈಗ ಅಪ್ಲೈ ಮಾಡಮ್ಮ. ಎಫ್ ಆಫ್ ಟಿ ಈಕ್ವಲ್ಸ್ ಟು ಇ ಪವರ್ 3t. ಅಂದರೆ ಇಲ್ಲಿ ಎಕ್ಸ್ ಇದ್ದಲ್ಲಿ ನಾವು 3t ಕನ್ಸಿಡರ್ ಮಾಡಬೇಕು. ಇ ಪವರ್ 3t ಪ್ಲಸ್ ಇ ಪವರ್ ಮೈನಸ್ 3t. ಇಲ್ಲಿ ಮೈನಸ್ ಆಗಿ ಬಂದು ಇಲ್ಲಿ ಫಾರ್ಮುಲಾದ ಮೈನಸ್ ಆಯ್ತು, ಅದಕ್ಕೆ ಡಿವೈಡ್ ಬೈ 2. ಆಮೇಲೆ ಎಫ್ ಆಫ್ ಟಿ ಈಕ್ವಲ್ಸ್ ಟು ಇಲ್ಲಿ 1/4 ಹೊರಗೆ ಕಾಮನ್ ಬರ್ತದೆ. ಇದಕ್ಕೆ 2 ಇದಕ್ಕೆ 2, ಅದಕ್ಕೆ 4. 1/4 ಕಾಮನ್. ಇ ಪವರ್ 3t ಪ್ಲಸ್ ಇ ಪವರ್ ಮೈನಸ್ 3t ಹೋಲ್ ಸ್ಕ್ವೇರ್. ಆಮೇಲೆ ಇ ಪವರ್ ಈಗ ಎಫ್ ಆಫ್ ಟಿ ಈಕ್ವಲ್ಸ್ ಟು 1/4 ಆಸ್ ಇಟ್ ಈಸ್. ಆಮೇಲೆ ಇದ್ರದ್ದು ಇ ಪವರ್ 3t ಪ್ಲಸ್ ಇ ಪವರ್ ಮೈನಸ್ 3t ಹೋಲ್ ಸ್ಕ್ವೇರ್ ಫಾರ್ಮುಲಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಆಯ್ತಲ್ಲ, ಆ ಫಾರ್ಮುಲಾ ಅಪ್ಲೈ ಮಾಡಿದರೆ ಇ ಪವರ್ 3 2 6t ಪ್ಲಸ್ ಇ ಪವರ್ ಮೈನಸ್ 6t ಪ್ಲಸ್ 2 ಎ ಬಿ ಅದು ಆಸ್ ಇಟ್ ಈಸ್ ಹೋಗಿ ಬರೀ 2 ಅಷ್ಟೇ ರಿಮೇನ್ ಆಗ್ತದೆ ಇಲ್ಲಿ. ನೆಕ್ಸ್ಟು ಇದಕ್ಕೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಕ್ವಲ್ಸ್ ಟು 1/4 ಲ್ಯಾಪ್ಲಾಸ್ ಆಫ್ ಇ ಪವರ್ 6t ಪ್ಲಸ್ ಇ ಪವರ್ ಮೈನಸ್ 6t ಪ್ಲಸ್ 2. ಇದಕ್ಕೆ ಲ್ಯಾಪ್ಲಾಸ್ ಅಂತ ಅಪ್ಲೈ ಮಾಡಿವಿ ಅಷ್ಟೇ. ಈಗ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಕ್ವಲ್ಸ್ ಟು 1/4 ಎಸ್ ಟಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ 6t ಅಂದರೆ 1 ಡಿವೈಡೆಡ್ ಬೈ ಎಸ್ ಮೈನಸ್ 6. ಈ 6 ಐತಲ್ಲ ಅದು ಆಸ್ ಇಟ್ ಈಸ್ 1 ಬೈ ಎಕ್ಸ್ ಮೈನಸ್ 6 ಪ್ಲಸ್ ಇದಕ್ಕೆ 1 ಬೈ ಎಸ್ ಪ್ಲಸ್ 6 ಪ್ಲಸ್ 2 ಬೈ ಎಸ್. ಇಟ್ ಈಸ್ ಆ್ಯನ್ ಆನ್ಸರ್ ಫಾರ್ ದಿ ಗಿವೆನ್ ಕಾಸ್ ಎಚ್ ಸ್ಕ್ವೇರ್ 3t ಫಾರ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಫಾರ್ ಕ್ವಶನ್ ನಂಬರ್ 1. ನೆಕ್ಸ್ಟ್ ಕ್ವಶನ್ ನಂಬರ್ 2 ಇ ಪವರ್ ಮೈನಸ್ 2t ಸೈನ್ ಎಚ್ 4t. ಈ given question we should find Laplace transform. For the given question Laplace transform is f of t equals to e power minus